ಆತ್ಮೀಯ ವಿದ್ಯಾರ್ಥಿಗಳೇ, ದೀರ್ಘ ಗದ್ಯ ಕೃಷ್ಣೇಗೌಡನ ಆನೆ. ಈ ದೀರ್ಘ ಗದ್ಯವನ್ನು ಬರೆದಿರುವಂತಹ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರು ಇವತ್ತು ಮುಂದುವರೆದಂತಹ ಭಾಗವನ್ನು ನೋಡೋಣ. ಅದರಲ್ಲಿ ಅಧ್ಯಾಯ 2. ಈ ಅಧ್ಯಾಯ 2 ಪುಟ ಸಂಖ್ಯೆ 153. ದುರ್ಗಪ್ಪ ಹಾಗಾದರೆ ಕೊಡಲಿ ತಗೊಂಡು ಎತ್ತ ಹೋದ. ಚಿಂತಿಸಿದಾಗಲೆಲ್ಲ ನನಗೆ ಅವನು ಕೃಷ್ಣೇಗೌಡನ ಆನೆ ದೂಷಿಸಿದ್ದು ನೆನಪಿಗೆ ಬರುತ್ತಿತ್ತು. ಇಲ್ಲಿ ದುರ್ಗಪ್ಪ ಮತ್ತು ನಿರೂಪಕರು. ನಿರೂಪಕರು ಏನು ಮಾತಾಡ್ತಾರೆ ಅಂತಂದ್ರೆ, ದುರ್ಗಪ್ಪ ಹಾಗಾದರೆ ಕೊಡಲಿ ತಗೊಂಡು ಎತ್ತ ಹೋದ, ಯಾವ ಕಡೆ ಹೋದ ಕೊಡಲಿ ತೆಗೆದುಕೊಂಡು ಎಂದು ಚಿಂತಿಸಿದಾಗಲೆಲ್ಲ ನನಗೆ, ಅಂದ್ರೆ ನಿರೂಪಕರಿಗೆ, ನನಗೆ ಆ ದುರ್ಗಪ್ಪ ಕೃಷ್ಣೇಗೌಡರ ಆನೆಯನ್ನು ದೂಷಿಸಿದ್ದು ನೆನಪಿಗೆ ಬರುತ್ತಿತ್ತು. ಆ ದುರ್ಗಪ್ಪ ಕೃಷ್ಣೇಗೌಡರ ಆನೆಯನ್ನು ಬೈದಿದ್ದನಲ್ಲ ಹಿಂದೆ ಅಧ್ಯಾಯ 1ರಲ್ಲಿ. ದುರ್ಗಪ್ಪ ಏನಂತ ಬೈದಿದ್ದ ಕೃಷ್ಣೇಗೌಡರ ಆನೆಗೆ ಅಂತಂದ್ರೆ, ಆ ದರಿದ್ರ ಕೃಷ್ಣೇಗೌಡರ ಆನೆಗೆ ಮಾಡಿರುವ ಕೆಲಸ ಅಂತೇಳಿ ಹಿಂದೆ ದುರ್ಗಪ್ಪ ಬೈದಿದ್ದ ಕೃಷ್ಣೇಗೌಡರ ಆನೆಗೆ. ಅದನ್ನೇ ಈಗ ನಿರೂಪಕರು ದುರ್ಗಪ್ಪ ಹಾಕಿದರೆ ಕೊಡಲಿ ತೆಗೆದುಕೊಂಡು ಯಾವ ಕಡೆಗೆ ಹೋದ ಎಂದು ಚಿಂತಿಸಿದಾಗಲೆಲ್ಲ ಆ ದುರ್ಗಪ್ಪ ಕೃಷ್ಣೇಗೌಡರ ಆನೆಯನ್ನು ದೂಷಿಸಿದ್ದು ನೆನಪಿಗೆ ಬರ್ತಾ ಇತ್ತು. ಯಾಕೆ ಆ ದುರ್ಗಪ್ಪ ಕೃಷ್ಣೇಗೌಡರ ಆನೆಯನ್ನು ಬೈದ ಅನ್ನುವಂಥದ್ದು ನೆನಪಿಗೆ ಬರ್ತಾ ಇತ್ತಂತೆ. ಯಾರಿಗೆ? ನಿರೂಪಕರಿಗೆ. ಅವಾಗ ನೋಡೋಣ ಮುಂದೆ ಇದೆ ಅನ್ನುವಂಥದ್ದು. ಕೃಷ್ಣೇಗೌಡರ ಆನೆ, ಕೃಷ್ಣೇಗೌಡರ ಆನೆ. ಕೃಷ್ಣೇ ಗೌಡರ ಆನೆ. ಆನೆ ಯಾರು? ಕೃಷ್ಣೇಗೌಡರು. ಕೃಷ್ಣೇಗೌಡರ ಆನೆ ಕಾಡಿನಿಂದ ಹಿಡಿದು ತಂದು ಪಳಗಿಸಿದ ಆನೆ ಅಲ್ಲ. ನೋಡಿ, ಕೃಷ್ಣೇಗೌಡರ ಬಳಿ ಇರುವಂತಹ ಆನೆ, ಆ ಆನೆ ಕಾಡಿನಿಂದ ಹಿಡಿದು ತಂದು ಪಳಗಿಸಿದ ಆನೆ ಅಲ್ಲ. ಹಾಗಾದ್ರೆ ಎಲ್ಲಿಂದ ತಂದಿದ್ದದು ಆನೆ ಅನ್ನುವಂಥದ್ದು ಮುಂದೆ ಬರ್ತದೆ. ಘಟ್ಟದ ಕೆಳಗಿದ್ದ ಗೂಳೂರು ಮಠದ ಆನೆ ಹಾಕಿದ ಮರಿಯೇ ಕೃಷ್ಣೇಗೌಡರ ಬಳಿ ಇದ್ದ ಆನೆ. ಘಟ್ಟದ ಕೆಳಗಿದ್ದ, ಇಲ್ಲಿ ಏನು ಘಟ್ಟದ ಕೆಳಗಿದ್ದ ಗೂಳೂರು ಮಠ. ಯಾವ ಮಠ? ಗೂಳೂರು ಮಠ. ಈ ಘಟ್ಟದ ಕೆಳಗಡೆ ಇರ್ತಕ್ಕಂತಹ ಗೂಳೂರು ಮಠ ಇದೆಯಲ್ಲ, ಆ ಗೂಳೂರು ಮಠದಲ್ಲಿ ಆನೆ ಹಾಕಿದ ಮರಿಯೇ ಕೃಷ್ಣೇಗೌಡರ ಬಳಿ ಇದ್ದ ಆನೆ. ಕೃಷ್ಣೇಗೌಡರ ಬಳಿ ಆನೆ ಇದೆಯಲ್ಲ, ಆ ಆನೆ ಎಲ್ಲಿಂದ ಅಂತಂದ್ರೆ ಘಟ್ಟದ ಕೆಳಗಡೆ ಗೂಳೂರು ಮಠ ಇದೆ. ಆ ಗೂಳೂರು ಮಠದಲ್ಲಿ ಆನೆ ಹಾಕಿದ ಮರಿಯೇ ಕೃಷ್ಣೇಗೌಡರ ಬಳಿ ಇದ್ದಂತಹ ಆನೆ. ಅಂದರೆ ಇದು ಹುಟ್ಟಿದ್ದು, ಅಂದ್ರೆ ಕೃಷ್ಣೇಗೌಡರ ಬಳಿ ಇದ್ದಂತಹ ಆನೆ ಇದೆಯಲ್ಲ, ಆ ಆನೆ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಊರಿನಲ್ಲಿ ಜನಗಳ ನಡುವೆಯೇ. ಹಾಗಾಗಿ ಅದಕ್ಕೆ ಕಾಡಿನ ಬಗ್ಗೆಯಾಗಲಿ
ಕಾಡಿನಲ್ಲಿರುವ ಇತರ ಕಾಡಾನೆಗಳ ಬಗ್ಗೆಯಾಗಲಿ ಏನು ತಿಳುವಳಿಕೆ ಇರಲಿಲ್ಲವೆಂದು ಕಾಣುತ್ತದೆ. ಈ ಕೃಷ್ಣೇಗೌಡರ ಬಳಿ ಇರುವಂತಹ ಆನೆಗೆ ಕಾಡಿನ ಬಗ್ಗೆಯಾಗಲಿ ಕಾಡಿನಲ್ಲಿರುವಂತಹ ಕಾಡಾನೆಗಳ ಬಗ್ಗೆಯಾಗಲಿ ಏನು ತಿಳುವಳಿಕೆ ಇರಲಿಲ್ಲ. ಯಾಕಂದ್ರೆ ಈ ಆನೆ ಹುಟ್ಟಿದ್ದು ಎಲ್ಲಿ ಅಂತಂದ್ರೆ, ಬೆಳೆದಿದ್ದು ಎಲ್ಲಿ ಅಂತಂದ್ರೆ, ಅದು ಊರಿನ ನಡುವೆ ಜನಗಳ ನಡುವೆ ಬೆಳೆದಿರ್ತಕ್ಕಂಥದ್ದು. ಹಾಗಾದರೆ ಕೃಷ್ಣೇಗೌಡರ ಬಳಿ ಇದ್ದಂತಹ ಆನೆ ಅದು ಕಾಡಿನಿಂದ ಹಿಡಿದು ತಂದು ಪಳಗಿಸಿದಂತಹ ಆನೆ ಅಲ್ಲ ಅನ್ನುವಂಥದ್ದು ನಮಗೆ ಗೊತ್ತಾಯಿತು. ಅಂದ್ರೆ ಗೋಳೂರು ಮಠದಿಂದ ಆನೆಯನ್ನು ತಂದಿದ್ದರು ಕೃಷ್ಣೇಗೌಡರು. ಆ ಆನೆ ಮೂಡಿಗೆರೆಯ ಪೇಟೆಗೆ, ಯಾವ ಪೇಟೆಗೆ? ಮೂಡಿಗೆರೆಯ ಪೇಟೆಗೆ ಅಂತ. ಮೂಡಿಗೆರೆಯ ಪೇಟೆಗೆ, ಮೂಡಿಗೆರೆಯ ಪೇಟೆಗೆ ಆ ಆನೆ ಮೂಡಿಗೆರೆಯ ಪೇಟೆಗೆ ಎಷ್ಟೊಂದು ಒಗ್ಗಿತ್ತೆಂದರೆ, ಯಾವ ಲಂಗು ಲಗಾಮವಿಲ್ಲದೆ ದನಕರುಗಳ ರೀತಿಯಲ್ಲಿ ಪೇಟೆಯ ಒಳಗೆ ತಿರುಗಿಕೊಂಡಿರುತ್ತಿತ್ತು. ಮೂಡಿಗೆರೆಯ ಪೇಟೆಗೆ ಎಷ್ಟೊಂದು ಹೊಂದಾಣಿಕೆ ಮಾಡಿಕೊಂಡಿತ್ತು ಅಂತಂದ್ರೆ, ಎಷ್ಟೊಂದು ಒಡನಾಟವನ್ನು ಇಟ್ಟುಕೊಂಡಿತ್ತು ಅಂತಂದ್ರೆ, ಯಾವ ಲಂಗು ಲಗಾಮವಿಲ್ಲದೆ. ಲಂಗು ಲಗಾಮ ಅಂತಂದ್ರೆ ಏನು? ನಾವು ಕುದುರೆಗಳನ್ನು ನಿಯಂತ್ರಣ ಮಾಡಿಸುವುದಕ್ಕೋಸ್ಕರ, ನಿಯಂತ್ರಣದಲ್ಲಿ ಇಡುವುದಕ್ಕೋಸ್ಕರ ಲಗಾಮನ್ನು ಹಾಕ್ತೇವೆ. ಏನು? ಎತ್ತುಗಳನ್ನು, ಹೋರಿಗಳನ್ನು, ಎಮ್ಮೆಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲಿಕ್ಕೆ ಮೂಗ್ದಾರವನ್ನು ಹಾಕುತ್ತೇವೆ. ಅಂದ್ರೆ ಲಗಾಮ ಅಂತಂದ್ರೆ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲಿಕ್ಕೆ ಹಾಕುವಂತ ಒಂದು ಲಗಾಮ. ನಾವು ಕುದುರೆಗೆ ಲಗಾಮ ಅಂತ ಲಗಾಮ. ಅದೇ ರೀತಿಗೆ ಅಂತಹ ಲಂಗು ಲಗಾಮವಿಲ್ಲದೆ ದನಕರುಗಳ ರೀತಿಯಲ್ಲಿ ಪೇಟೆಯ ಒಳಗೆ ತಿರುಗಿಕೊಂಡಿರುತ್ತಿತ್ತು ಕೃಷ್ಣೇಗೌಡರ ಆನೆ. ಸ್ಕೂಲು ಮಕ್ಕಳು ಅಂದ್ರೆ ಶಾಲಾ ಮಕ್ಕಳು ಅದರ ಹತ್ತಿರ ಬರಲು ಹೆದರುತ್ತಿದ್ದವಾದರೂ ಅವರು ದೂರದಿಂದಲೇ ಗೌರಿ ಎಂದು ಕೂಗಿದರೆ ಸಾಕು, ಸೊಂಡಿಲು ಎತ್ತಿ ಸಲಾಂ ಮಾಡುತ್ತಿತ್ತು. ಅಂದ್ರೆ ಶಾಲಾ ಮಕ್ಕಳು ಏನು ಶಾಲೆಗೆ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಅಥವಾ ಬರುತ್ತಿರುವಂತಹ ಸಂದರ್ಭದಲ್ಲಿ ಏನು ಆನೆ ದೊಡ್ಡ ಗಾತ್ರದ ಶರೀರವುಳ್ಳಂತಹ ಆನೆ. ಆ ಆನೆ ಎದುರುಗಡೆ ಹೋಗಲಿಕ್ಕೆ ಮಕ್ಕಳು ತುಂಬಾ ಹೆದರ್ತಾ ಇದ್ರು. ಅವರು ಆ ಮಕ್ಕಳು ದೂರದಿಂದಲೇ ಗೌರಿ ಎಂದು ಕೂಗಿ ಕರೆದರು. ಅಂದ್ರೆ ನಮಗೆ ಗೊತ್ತಾಯ್ತು ಆ ಆನೆ ಹೆಸರು ಏನು ಅಂತಂದ್ರೆ ಗೌರಿ ಅಂತ ಹೆಸರು. ಏನೋ ಗೌರಿ ಅಂತ. ಗೌರಿ. ಕೃಷ್ಣೇಗೌಡರ ಬಳಿ ಇರುವಂತಹ ಆನೆ ಹೆಸರೇನು? ಗೌರಿ. ಗೌರಿ ಎಂದು ಕೂಗಿದರೆ ಸಾಕು, ಸೊಂಡಿಲೆತ್ತಿ ಸಲಾಮ ಮಾಡುತ್ತಿತ್ತು, ನಮಸ್ಕಾರ ಮಾಡುತ್ತಿತ್ತು. ನೋಡಿ ಎಷ್ಟು ಒಡನಾಟ ಇತ್ತು ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಸೊಂಡಿಲೆತ್ತಿ ಸಲಾಮ ಮಾಡುತ್ತಿತ್ತು. ದಾರಿ ಬದಿಯ ಪೆಟ್ಟಿಗೆ ಅಂಗಡಿಗಳವರು ಹಣ್ಣು ಖರ್ಚಾದ ಬಾಳೆಗೊನೆಯ ದಿಂಡು, ಸಿಪ್ಪೆಗಳನ್ನು, ಜಜ್ಜಿದ ಹಾಳಾದ ಹಣ್ಣುಗಳನ್ನು ಅದಕ್ಕೆ ಕೊಡಲು ಇಟ್ಟಿರುತ್ತಿದ್ದರು. ಏನು ಮೂಡಿಗೆರೆ ಪೇಟೆಯಲ್ಲಿ ಓಡಾಡಿಕೊಂಡು ಇರ್ತಿತ್ತಲ್ಲ, ಆ ಮೂಡಿಗೆರೆ ಪೇಟೆಯ ದಾರಿ ಬದಿ ಅಂದ್ರೆ ಆ ದಾರಿಯ ಪಕ್ಕದಲ್ಲಿ ಪೆಟ್ಟಿಗೆ ಅಂಗಡಿಗಳವರು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಹಣ್ಣು ಖರ್ಚಾದ ಬಾಳೆಗೊನೆಯ ದಿಂಡು, ಹಣ್ಣು ಖರ್ಚಾದ ಬಾಳೆಗೊನೆಯ ದಿಂಡು. ಬಾಳೆಗೊನೆಯ ದಿಂಡು ನೋಡಿದ್ರೆ ಒಂದು ದಿಂಡು ಇರ್ತದೆ, ಅದಕ್ಕೆಲ್ಲವೂ ಕೂಡ ಗೊನೆ ಇರ್ತವೆ. ಬಾಳೆಗೊನೆಯ ನೋಡಿ, ಬಾಳೆಯ ಗೊನೆ. ಆ ಬಾಳೆಗೊನೆ ಎಲ್ಲವೂ ಮಾರಾಟ ಮಾಡ್ತಾರೆ. ನಂತರ ಕೊನೆಯಲ್ಲಿ ಒಂದು ದಿಂಡು ಅಂತ ಇರ್ತದೆ, ಆ ದಿಂಡು ಇರ್ತದೆ. ದಿಂಡು ಎಲ್ಲ ಬಾಳೆಹಣ್ಣೆಲ್ಲವೂ ಮಾರಾಟ ಮಾಡಿ ಮನೆಯಲ್ಲಿ ದಿಂಡಿರ್ತದಲ್ಲ, ಆ ದಿಂಡು. ಆಮೇಲೆ ಸಿಪ್ಪೆಗಳು ಏನು, ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರೆ, ಅಲ್ಲೇ ಬಾಳೆಹಣ್ಣೆಲ್ಲ ಪರ್ಚೇಸ್ ಮಾಡಿ ಅಲ್ಲೇ ತಿಂದು ಅಲ್ಲೇ ಸಿಪ್ಪೆಯನ್ನು ಪೂರೈಸುತ್ತಿರ್ತಾರೆ. ಅಂತಹ ಸಿಪ್ಪೆಗಳನ್ನು, ಆಮೇಲೆ ಜಜ್ಜಿದಂತ ಅಂದರೆ ನಜ್ಜು ಗುಜ್ಜಾಗಿರ್ತಕ್ಕಂತಹ ಬಾಳೆಹಣ್ಣುಗಳು,
ಆಮೇಲೆ ಹಾಳಾದಂತಹ ಹಣ್ಣುಗಳನ್ನು ಅದಕ್ಕೆ ಕೊಡಲು ಇಟ್ಟಿರುತ್ತಿದ್ದರು. ಯಾವುದಕ್ಕೆ? ಆ ಆನೆಗೆ ಕೊಡಲು ಇಟ್ಟಿರುತ್ತಿದ್ದರು. ಏನಿರ್ತಾ ಇದ್ರು? ಕರ್ಚಾಲ ಬಾಳೆಗೊನೆಯ ದಿಂಡು, ಸಿಪ್ಪೆಗಳು, ಜಜ್ಜಿದ ಹಾಳಾದ ಹಣ್ಣುಗಳನ್ನು ಆ ಆನೆಗೆ ಕೊಡಲು ಇಟ್ಟಿರುತ್ತಿದ್ದರು ಪೆಟ್ಟಿಗೆ ಅಂಗಡಿಗಳು. ಈ ಆನೆ ಕಾಯವಾಗಿ ಅಂದ್ರೆ ನಿತ್ಯವೂ ಎಲ್ಲಾ ಪೆಟ್ಟಿಗೆ ಅಂಗಡಿಗಳ ಬಳಿಗೂ ಹೋಗಿ ಅವನ್ನೆಲ್ಲ ಸೊಂಡಿಲಲ್ಲಿ ತಗೊಂಡು ತಿನ್ನುತ್ತಿತ್ತು. ನೋಡ, ನಾವೇನ್ ತಿಳ್ಕೊಂಡಿವಿ ಅಂತಂದ್ರೆ ಈ ಕೃಷ್ಣೇಗೌಡರ ಆನೆ ಹುಟ್ಟಿದ್ದು ಬೆಳೆದಿದ್ದು ಹೇಗೆ ಅನ್ನೋದು ಗೊತ್ತಾಯ್ತು. ಅದು ಎಲ್ಲಿ ಹುಟ್ಟಿದೆ, ಹೇಗೆ ಬೆಳೆದಿದೆ ಮತ್ತು ಮೂಡಿಗೆರೆಯ ಪೇಟೆಯಲ್ಲಿ ಹೇಗೆ ಓಡಾಡಿಕೊಂಡು ಇರ್ತಿತ್ತು ಅನ್ನುವಂಥದ್ದು ನಾವು ಸವಿವರವಾಗಿ ಅರ್ಥವನ್ನು ಮಾಡಿಕೊಂಡೇವೆ. ಇನ್ನು ತದನಂತರ ಏನು ಅನ್ನುವಂಥದ್ದು ನೋಡೋಣ. ಈಗ ನಂತರ ಏನು ಅಂತಂದ್ರೆ ಈ ಕೃಷ್ಣೇಗೌಡರ ಬಳಿ ಇದ್ದಂತಹ ಆನೆ ಅದು ಮುಂಚೆ ಏನಿತ್ತು? ಗೋಳೂರು ಮಠದಲ್ಲಿ ಇತ್ತು. ಹಾಗಾದ್ರೆ ಆ ಗೋಳೂರು ಮಠದಲ್ಲಿದ್ದಂತಹ ಆನೆ ಕೃಷ್ಣೇಗೌಡ ಪಡೆದುಕೊಂಡಂತಹ ಒಂದು ಸನ್ನಿವೇಶ. ಆ ಗೋಳೂರು ಮಠದವರು ಆನೆಯನ್ನು ಮಾರಿದಂತಹ ಯಾಕೆ ಮಾರಿದ್ರು, ಯಾಕೆ ಆ ಮಠದ ಹೊರಗಡೆ ಹಾಕಿದ್ರು ಅನ್ನುವಂತಹ ಸನ್ನಿವೇಶವನ್ನು ಇಲ್ಲಿ ಕೊಟ್ಟಿದ್ದಾರೆ. ಎರಡನೆಯ ಒಂದು ಪ್ಯಾರಾದಲ್ಲಿ ನೋಡೋಣ. ಮಠದ ಜಗದ್ಗುರುಗಳನ್ನು ಜನರು ಅಡ್ಡ ಪಲ್ಲಕ್ಕಿಯಲ್ಲಿ ತಮ್ಮ ಹೆಗಲ ಮೇಲೆ ಬರತೊಡಗಿದ್ದರಿಂದ ಆನೆಗೆ ಜಗದ್ಗುರುಗಳನ್ನು ಬರುವ ಕೆಲಸ ತಪ್ಪಿ ಹೋಯಿತು. ಮಠದ ಜಗದ್ಗುರುಗಳನ್ನು ಯಾವ ಮಠದ ಅಂತಂದ್ರೆ ಈ ಗೋಳೂರು ಮಠದ ಜಗದ್ಗುರುಗಳನ್ನು, ಯಾಕಂದ್ರೆ ಒಂದು ಮಠ ಇದೆ ಅಂತಂದ್ರೆ ಸ್ವಾಮಿಗಳು ಇರಲೇಬೇಕಾಗ್ತದೆ. ಅದೇ ರೀತಿಯಾಗಿ ಆ ಗೋಳೂರು ಮಠದ ಜಗದ್ಗುರುಗಳನ್ನು ಜನರು ಅಡ್ಡ ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿ, ಅಡ್ಡ ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿ ಆ ಪಲ್ಲಕ್ಕಿಯನ್ನು ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಮೆರವಣಿಗೆ ಮಾಡ್ತಾ ಇದ್ದಾರೆ. ಮೆರವಣಿಗೆ ಮಾಡುತ್ತಿದ್ದರು. ಆದರೆ ಆನೆಗೆ ಜಗದ್ಗುರುಗಳನ್ನು ಬರುವ ಕೆಲಸ ತಪ್ಪಿ ಹೋಯಿತು. ಅಂದ್ರೆ ಆನೆಗೆ ಜಗದ್ಗುರುಗಳನ್ನು ಹೊರುವ ಕೆಲಸ ತಪ್ಪಿ ಹೋಯಿತು. ಯಾಕಂದ್ರೆ ಜನರು ಏನ್ ಮಾಡ್ತಾ ಇದ್ದಾರೆ? ಅಡ್ಡ ಪಲ್ಲಕ್ಕಿಯಲ್ಲಿ ಜಗದ್ಗುರುಗಳನ್ನು ಕುಳ್ಳಿರಿಸಿ ಆ ಪಲ್ಲಕ್ಕಿಯನ್ನು ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಮೆರವಣಿಗೆ ಮಾಡುತ್ತಿದ್ದರು. ಹೀಗಾಗಿ ಆನೆಗೆ ಜಗದ್ಗುರುಗಳನ್ನು ಹೊರುವ ಕೆಲಸ ತಪ್ಪಿ ಹೋಯಿತು. ಅಂದ್ರೆ ಇದಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಆ ಗೋಳೂರು ಮಠದ ಜಗದ್ಗುರುಗಳನ್ನು ಆನೆಯ ಮೇಲೆ ಕುಳ್ಳಿರಿಸಿ ಮೆರವಣಿಗೆ ಮಾಡ್ತಾ ಇದ್ದರು. ಆದರೆ ಈಗೇನಾಗಿದೆ? ಜನರೇ ಆ ಜಗದ್ಗುರುಗಳನ್ನು ಅಡ್ಡ ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿ ತಮ್ಮ ಹೆಗಲ ಮೇಲೆ ಬರ ತೊಡಗುವುದರಿಂದ ಜಗದ್ಗುರುಗಳನ್ನು ಬರುವ ಕೆಲಸ ತಪ್ಪಿ ಹೋಯಿತು. ಹೀಗಾಗಿ ನಿರುಪಯುಕ್ತವೆನಿಸಿದ ಈ ಆನೆ. ನಿರುಪಯುಕ್ತ ಅಂತಂದ್ರೆ ಉಪಯೋಗಕ್ಕೆ ಬರದ ಆನೆ ಆಯಿತು, ಕೆಲಸಕ್ಕೆ ಬಾರದ ಆನೆ ಆಯಿತು. ಯಾಕೆ ಕೆಲಸಕ್ಕೆ ಬಾರದ ಆನೆ ಆಯಿತು? ಏಕೆಂದ್ರೆ ಜಗದ್ಗುರುಗಳನ್ನು ಆನೆಯ ಮೇಲೆ ಮೆರವಣಿಗೆ ಮಾಡುವಂತಹ ಕಾಲ ಬಂದಿತ್ತು. ಆದರೆ ಈಗೇನಾಗಿದೆ? ಜನರೇ ಜಗದ್ಗುರುಗಳನ್ನು ಅಡ್ಡ ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿ ತಮ್ಮ ಹೆಗಲ ಮೇಲೆ ಬರ ತೊಡಗಿರುವುದರಿಂದ ಇದು ಒಂದು ಕೆಲಸಕ್ಕೆ ಬಾರದ ಆನೆ ಆಯಿತು. ಉಪಯೋಗಕ್ಕೆ ಬಾರದ ಈ ಆನೆಯನ್ನು ಅದಕ್ಕಿಂತ ಮುಖ್ಯವಾಗಿ ಅಂದ್ರೆ ಈ ಆನೆಗಿಂತ ಮುಖ್ಯವಾಗಿ ಅದರ ಮಾವುತನನ್ನು ಅಂದ್ರೆ ಆನೆಯ ಮಾವುತ, ಆನೆಯನ್ನು ನೋಡಿಕೊಳ್ಳುವುದಕ್ಕೆ ಮಾವುತ ಅಂತಕ್ಕಂಥ ಆನೆಯ ಒಂದು ಯೋಗಕ್ಷೇಮವನ್ನು ನೋಡಿಕೊಳ್ತಾರಲ್ಲ ಅಂತವ್ರಿಗೆ ಏನ್ ಕರೀತಾರೆ ಅಂದ್ರೆ ಮಾವುತ ಅಂತ ಕರೀತಾರೆ. ಏನ ಕರೀತಾರೆ? ಮಾವುತ ಅಂತ ಕರೀತಾರೆ. ಮಾವುತ ಅಂತ ಕರೀತಾರೆ. ಅದಕ್ಕಿಂತ ಮುಖ್ಯವಾಗಿ ಅದರ ಮಾವುತನನ್ನು ಹೊರಹಾಕಿ ಕೈ ತೊಳೆದುಕೊಳ್ಳಲು ಮಠದವರು ಹವಣಿಸುತ್ತಿದ್ದರು. ಅಂದ್ರೆ ಆ ಆನೆಗಿಂತ ಮುಖ್ಯವಾಗಿ ಮಾವುತನನ್ನು ಮಠದಿಂದ ಹೊರಗಡೆ ಹಾಕಿ ಕೈ ತೊಳೆದುಕೊಳ್ಳಲು ಮಠದವರು ಗಮನಿಸ್ತಾ ಇದ್ದಾರೆ. ಮಠದವರು ಯೋಚಿಸ್ತಾ ಇದ್ದಾರೆ, ಹೇಗಾದರೂ ಮಾಡಿ ನಾವು ಮಾವುತನನ್ನು ಮಠದಿಂದ ಹೊರಗಡೆ ಹಾಕಬೇಕು ಎಂದು ಯೋಚಿಸುತ್ತಾ ಇದ್ದಾಗ
ಮುಂಚೆನೆ ಯಾಕೆ ಆ ಮಾವುತನನ್ನು ಮಠದಿಂದ ಹೊರಗಡೆ ಹಾಕಬೇಕು ಅನ್ನುವಂತ ಯಾಕೆ ಯೋಚನೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅದರ ಮಾವುತ ವೇಲಾಯುಧನನ್ನು ಸಾಕುವುದು ಈ ಆನೆಯನ್ನು ಸಾಕುವುದಕ್ಕಿಂತ ಹೆಚ್ಚು ತ್ರಾಸದಾಯಕವಾಗಿತ್ತು ಮಠದವರಿಗೆ. ಮಾವುತನ ಹೆಸರೇನು? ವೇಲಾಯುಧ. ಮಾವುತನ ಹೆಸರೇನು? ವೇಲಾಯುಧ. ವೇಲಾಯುಧ. ಮಾವುತನ ಹೆಸರು ವೇಲಾಯುಧ. ಆ ಮಾವುತ ವೇಲಾಯುಧನನ್ನು ಸಾಕುವುದು ಆ ಆನೆಯನ್ನು ಸಾಕುವುದಕ್ಕಿಂತ ಹೆಚ್ಚು ತ್ರಾಸದಾಯಕವಾಗಿತ್ತು ಮಠದವರಿಗೆ. ಯಾಕೆ ತ್ರಾಸದಾಯಕವಾಗಿತ್ತು? ಅವನಿಗೆ ಏನಾದರೂ ತೊಂದರೆ ಉಂಟಾಗ್ತಾ ಇದ್ದ ಮಠದವರಿಗೆ? ಅಂದ್ರೆ ಯಾವ ತೊಂದರೆ ಉಂಟಾಗಿತ್ತು ಆ ವೇಲಾಯುಧನನ್ನು ಅನ್ನುವಂಥದ್ದು ಮುಂದೆ ಕೊಟ್ಟಿದ್ದಾರೆ ನೋಡೋಣ. 24 ಗಂಟೆಯು ಕುಡಿದೇ ಇರುತ್ತಿದ್ದ. ಅಂದ್ರೆ ಈ ವೇಲಾಯುಧ ಏನಿದ್ದಾನಲ್ಲ 24 ಗಂಟೆಯನ್ನು ಕೂಡ ಕುಡಿದೇ ಇರ್ತಾ ಇದ್ದ ನೋಡಿ. ಅಂದ್ರೆ ದಿನ ಪೂರ್ತಿ ಕುಡಿದೇ ಇರ್ತಾ ಇದ್ದ. ಯಾರೋ? ಆ ವೇಲಾಯುಧ. 24 ಗಂಟೆಯು ಕುಡಿದೇ ಇರುತ್ತಿದ್ದ ಈ ಮಾವುತ ಮಠದ ಸಾತ್ವಿಕ ವಾತಾವರಣಕ್ಕೆ ದೊಡ್ಡ ತಲೆನೋವಾಗಿದ್ದ. ಮಠದ ಸಾತ್ವಿಕ ವಾತಾವರಣ ಅಂದ್ರೆ ಒಳ್ಳೆಯ ವಾತಾವರಣವಾಗಿತ್ತು ಮಠ. ಆ ಒಳ್ಳೆಯ ವಾತಾವರಣಕ್ಕೆ ದೊಡ್ಡ ತಲೆನೋವಾಗಿದೆ. ಯಾಕಂದ್ರೆ ಆ ವೇಲಾಯುಧ 24 ಗಂಟೆ ಕುಡಿದು ಮಠಕ್ಕೆ ಬಂದು ಮಠದಲ್ಲಿರ್ತಕ್ಕಂತಹ ಒಂದು ಶಾಂತವಾದಂತಹ ವಾತಾವರಣವನ್ನು ಹಾಳು ಮಾಡ್ತಾ ಇದ್ದ. ಹೀಗಾಗಿ ಮಠದವರೆಗೆ ದೊಡ್ಡ ತಲೆನೋವಾಗಿತ್ತು ಈ ವೇಲಾಯುಧನಿಂದ. ಹೀಗಾಗಿ ಹೇಗಾದರೂ ಮಾಡಿ ನಾವು ವೇಲಾಯುಧನನ್ನು ಮಠದಿಂದ ಹೊರಗಡೆ ಹಾಕಬೇಕನ್ನುವಂತಹ ಯೋಜನೆ ನೋಡಿ. ಆನೆಗಿಂತ ಮುಂಚೆ ಯಾರನ್ನು ಮಠದಿಂದ ಹೊರಗಡೆ ಹಾಕಬೇಕು? ವೇಲಾಯುಧನನ್ನು ಹೊರಗಡೆ ಹಾಕಬೇಕನ್ನುವಂತಹ ಯೋಜನೆಯಲ್ಲಿದ್ದರು ನೋಡಿ. ದೊಡ್ಡ ತಲೆನೋವಾಗಿದ್ದ. ದುರ್ನಡತೆಗಾಗಿ ಅಂದ್ರೆ ಕೆಟ್ಟ ನಡತೆಗಾಗಿ. ಯಾರ ಕೆಟ್ಟ ನಡತೆ? ಆ ವೇಲಾಯುಧನ ದುರ್ನಡತೆಗಾಗಿ ಅವನಿಗೆ ಛೀಮಾರಿ ಹಾಕಿ ಒಮ್ಮೆ ಓಡಿಸಿದಾಗ ಆನೆ ಅನೇಕ ದಿನಗಳವರೆಗೆ ಯಾರ ಮಾತನ್ನು ಕೇಳದೆ ಊಟವನ್ನೇ ವರ್ಜಿಸಿತ್ತು. ಅಂದ್ರೆ ಊಟವನ್ನೇ ಅಂದ್ರೆ ಹೀಗೆ ಯೋಚನೆ ಮಾಡ್ತಾ ಇದ್ದಾರೆ. ಆನೆಯನ್ನು ಮಠದಿಂದ ಹೊರಗಡೆ ಹಾಕಬೇಕು ಅಂದ್ರೆ ಆನೆಯನ್ನು ಮಠದಿಂದ ಹೊರಗಡೆ ಹಾಕೋದಕ್ಕಿಂತ ಮುಂಚಿತವಾಗಿ ನಾವು ಯಾರನ್ನು ಮಠದಿಂದ ಹೊರಗಡೆ ಹಾಕಬೇಕು? ವೇಲಾಯುಧ. ಇದನ್ನು ಯೋಚನೆ ಮಾಡೋದಕ್ಕಿಂತ ಮುಂಚೆನೆ ಒಮ್ಮೆ ವೇಲಾಯುಧನನ್ನು ಮಠದಿಂದ ಹೊರಗಡೆ ಕಳಿಸಿದರು. ಅದನ್ನು ಈಗ ಕೊಟ್ಟಿದ್ದಾರೆ ನೋಡಿ. ದುರ್ನಡತೆಗಾಗಿ ಅವನಿಗೆ ಚೀಮಾರಿ ಹಾಕಿ ಒಮ್ಮೆ ಓಡಿಸಿದಾಗ ಅಂದ್ರೆ ಇದಕ್ಕಿಂತ ಮುಂಚೆ ಒಂದ್ಸಲ ಏನ್ ಮಾಡಿದ್ರು? ಚೀಮಾರಿಗೆ ಓಡಿಸಿ ಬಿಟ್ಟಿದ್ದರು ಮಠದವರು. ಯಾರನ್ನು? ವೇಲಾಯುಧನನ್ನು ಚೀಮಾರಿ ಹಾಕಿ ಒಮ್ಮೆ ಓಡಿಸಿದಾಗ ಆನೆ ಅನೇಕ ದಿನಗಳವರೆಗೆ ಯಾರ ಮಾತನ್ನೂ ಕೇಳದೆ ಊಟವನ್ನೇ ಬಿಟ್ಟು. ಯಾಕಂದ್ರೆ ಮಠದಲ್ಲಿ ಯಾರು ಇಲ್ಲ, ವೇಲಾಯುಧ ಇಲ್ಲ. ವೇಲಾಯುಧ ಇಲ್ಲದೆ ಇದ್ದಾಗ ಆ ಆನೆ ಏನ್ ಮಾಡಿತು ಅಂತಂದ್ರೆ ಯಾರ ಮಾತನ್ನು ಕೂಡ ಕೇಳಲಿಲ್ಲ, ಊಟವನ್ನೇ ಬಿಟ್ಟು. ಯಾಕಂದ್ರೆ ನೋಡಿ ಆ ಆನೆ ವೇಲಾಯುಧನ ಜೊತೆ ಎಷ್ಟು ಒಡನಾಟವನ್ನು ಇಟ್ಟುಕೊಂಡಿತ್ತು ಅಂತಂದ್ರೆ, ಇಷ್ಟು ಹೊಂದಾಣಿಕೆಯನ್ನು ಇತ್ತು ಅಂತಂದ್ರೆ ನೋಡಿ. ಆ ವೇಲಾಯುಧ ಇಲ್ಲದೆ ಇದ್ದಾಗ ಆನೆ ಊಟವನ್ನೇ ಬಿಟ್ಟಿತ್ತು. ಕೊನೆಗೆ ಆನೆಯ ಸಲುವಾಗಿ ವೇಲಾಯುಧನನ್ನು ಹುಡುಕಿಕೊಂಡು ಕೇರಳದವರೆಗೂ ಹೋಗಿ ಕರೆತಂದರು. ಅಂದ್ರೆ ಚೀಮಾರಿ ಹಾಕಿದಾಗ ವೇಲಾಯುಧ ಎಲ್ಲಿಗೆ ಹೋಗಿದ್ದಂದ್ರ ಕೇರಳಕ್ಕೆ ಹೋಗಿದ್ದ. ಹಾಗೆ ಆನೆಯ ಸಲುವಾಗಿ ಯಾಕೆ ಹೀಗೆ ಬಿಟ್ಬಿಟ್ರೆ, ಆನೆ ಆಹಾರವನ್ನು ತಿನ್ನದೆ ಹೀಗೆ ಬಿಟ್ಬಿಟ್ರೆ ಆನೆ ಇವತ್ತೆಲ್ಲ ನಾಳೆ ಪ್ರಾಣ ಹೊರಟೋಗುತ್ತೆ. ಅದಕ್ಕೋಸ್ಕರ ಆ ಆನೆಯ ಸಲುವಾಗಾದರೂ ವೇಲಾಯುಧನನ್ನು ಹುಡುಕಿಕೊಂಡು ಕೇರಳದವರೆಗೆ ಹೋಗಿ ಕರೆತಂದರು. ಅದರ ಹಿಂದೆ ನಡೆದಂತ ಒಂದು ಘಟನೆ ಇದೆ. ಕರೆತಂದರು. ಆನೆ ಇರುವವರೆಗೆ ತನ್ನ ಅನಿವಾರ್ಯತೆಯನ್ನು ಅರಿತ ಅವನು ಮಠಕ್ಕೆ ಇನ್ನಷ್ಟು ಕಿರುಕುಳ ಕೊಡಲಾರಂಭಿಸಿದ್ದ. ವೇಲಾಯುಧನಿಗೆ ಗೊತ್ತಾಯಿತು, ಆನೆ ಇರುವವರೆಗೂ ಅಂದ್ರೆ ಈ ಮಠದಲ್ಲಿ, ಈ ಗೋಳೂರು ಮಠದಲ್ಲಿ ಆನೆ ಇರುವವರೆಗೂ ನನ್ನ ಅನಿವಾರ್ಯತೆ ಇದೆ ಎಂದು ತಿಳಿದುಕೊಂಡು ಮಠಕ್ಕೆ ಏನ್ ಮಾಡಿದ? ಇನ್ನಷ್ಟು ಕಿರುಕುಳವನ್ನು ಕೊಡಲು ಪ್ರಾರಂಭಿಸಿದ. ಇದೆಲ್ಲ ಬಹಳ ಹಿಂದಿನ ಕಥೆ. ಆನೆ ಮೂಡಿಗೆರೆಗೆ ಬರುವುದಕ್ಕೂ ಬಹಳ ಹಿಂದೆ ನಡೆದಿತ್ತು. ಆನೆ ಅಂದ್ರೆ ಮೂಡಿಗೆರೆಗೆ ಬರೋದಕ್ಕಿಂತ ಮುಂಚೆ ಅಂದ್ರೆ ಕೃಷ್ಣೇಗೌಡ ಆನೆಯನ್ನು ಕೊಂಡುಕೊಳ್ಳುವುದಕ್ಕಿಂತ ಮುಂಚೆ ನಡೆದಂತಹ ಒಂದು ಘಟನೆ ಇದು. ನೋಡೋಣ. ಚಾರ್ಮಡಿ ಹತ್ತಿರದ ಎಲ್ಲಿ? ಚಾರ್ಮಡಿ
ಚಾರ್ಮಡಿ. ಚಾರ್ಮಡಿ ಹತ್ತಿರದ ದಟ್ಟ ಕಾಡನ್ನು ಸರ್ಕಾರ ವಿಂಕೋ ಕಂಪನಿಗೆ ಬೆಂಕಿ ಕಡ್ಡಿ ಮರ ಕಡಿಯಲು ಗುತ್ತಿಗೆ ಕೊಟ್ಟಿತ್ತು. ಸರ್ಕಾರ ಏನಂತಂದ್ರೆ ವಿಂಕೋ ಕಂಪನಿಗೆ ವಿಂಕೋ ಕಂಪನಿಗೆ ಸರ್ಕಾರ ವಿಂಕೋ ಕಂಪನಿಗೆ ಬೆಂಕಿ ಕಡ್ಡಿಯನ್ನು ಉತ್ಪಾದನೆ ಮಾಡುವುದಕ್ಕೋಸ್ಕರ ಮರ ಕಡಿಯಲು ಗುತ್ತಿಗೆ ಕೊಟ್ಟಿತ್ತು. ಈ ಚಾರ್ಮಡಿ ಹತ್ತಿರ ಒಂದು ದಟ್ಟವಾದಂತಹ ಕಾಡು ಇದೆ. ದಟ್ಟವಾದಂತಹ ಒಂದು ಕಾಡು ಇದೆ ಅಂತ ತಿಳ್ಕೊಳ್ಳಿ. ಆ ಕಾಡಿನಲ್ಲಿರ್ತಕ್ಕಂತಹ ಮರಗಳನ್ನು ಕಡಿಯುವುದಕ್ಕೋಸ್ಕರ ಸರ್ಕಾರ ಏನ್ ಮಾಡಿತ್ತು ಅಂದ್ರೆ ವಿಂಕೋ ಕಂಪನಿಯವರಿಗೆ ಗುತ್ತಿಗೆ ಕೊಟ್ಟಿತ್ತು. ಯಾವ ಕಂಪನಿಗೆ? ವಿಂಕೋ ಕಂಪನಿಗೆ ಬೆಂಕಿ ಕಡ್ಡಿಯನ್ನು ತಯಾರಿಸುವುದಕ್ಕೋಸ್ಕರ, ಬೆಂಕಿ ಕಡ್ಡಿಯನ್ನು ಉತ್ಪಾದನೆ ಮಾಡುವುದಕ್ಕೋಸ್ಕರ ಮರ ಕಡಿಯಲು ಗುತ್ತಿಗೆ ಕೊಟ್ಟಿತ್ತು. ಅವಾಗ ಚಾರ್ಮಡಿ ಕಣಿವೆ, ಚಾರ್ಮಡಿ ಕಣಿವೆಯ ಪಾತಾಳದಲ್ಲಿದ್ದ ಮರಗಳನ್ನು ಲಾರಿ ದಾರಿಗೆ ಸಾಗಿಸಲು ಆನೆಯಲ್ಲದೆ ಮತ್ತಾರಿಂದಲೂ ಸಾಧ್ಯವಿರಲಿಲ್ಲ. ಚಾರ್ಮಡಿ ಕಣಿವೆ ಅಂದ್ರೆ ಕಣಿವೆಗಳು ಬಹಳ ಆಳವಾಗಿರ್ತಕ್ಕಂತಹ ಒಂದು ಕಣಿವೆಗಳು. ಆ ಕಣಿವೆಯಲ್ಲಿ ಇರುವಂತಹ ಆ ಕಣಿವೆಯ ಒಂದು ಪಾತಾಳದಲ್ಲಿದ್ದಂತಹ ಮರಗಳನ್ನು ಕಡಿತಾರೆ. ಆ ಕಡಿದಂತಹ ಮರದ ದಿಮ್ಮಿಗಳನ್ನು ರಸ್ತೆಗೆ ಸಾಗಾಟ ಮಾಡಬೇಕಾಗಿದೆ. ರಸ್ತೆಗೆ ಸಾಗಾಟ ಮಾಡಬೇಕು ಅಂತಂದ್ರೆ ಅದು ಆನೆಯಿಂದ ಮಾತ್ರ ಸಾಧ್ಯ, ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಏನೋ ಚಾರ್ಮಡಿ ಕಣಿವೆ ಇದೆ, ಆ ಕಣಿವೆಯ ಪಾತಾಳದಲ್ಲಿ ಅತ್ಯಂತ ಆಳದಲ್ಲಿರ್ತಕ್ಕಂತಹ ಮರಗಳನ್ನು ಕಡಿತಾರೆ. ಆ ಕಡಿದಂತಹ ಮರದ ದಿಮ್ಮಿಗಳನ್ನು ರಸ್ತೆಗೆ ಸಾಗಿಸಬೇಕು ಅಂತಂದ್ರೆ ಆ ಆನೆಯಿಂದ ಮಾತ್ರ ಸಾಧ್ಯ, ಬೇರೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಅದಕ್ಕೆ ಮರಗಳನ್ನು ಲಾರಿ ದಾರಿಗೆ ಸಾಗಿಸಲು ಆನೆಯಲ್ಲದೆ ಮತ್ತಾರಿಂದಲೂ ಸಾಧ್ಯವಿರಲಿಲ್ಲ. ಅದಕ್ಕಾಗಿ ಕೇರಳದಿಂದ ಆನೆ ಬಾಡಿಗೆಗೆ ತರಲು ಯೋಚಿಸುತ್ತಿದ್ದ ವಿಂಕೋ ಕಂಪನಿ ಯೋಚನೆ ಮಾಡ್ತಾ ಇದ್ದಾರೆ. ಏನಂತ ಯೋಚನೆ ಮಾಡ್ತಾ ಇದ್ದಾರೆ? ಕೇರಳಕ್ಕೆ ಹೋಗ್ಬೇಕು, ಆನೆಗಳನ್ನು ಬಾಡಿಗೆ ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅಂತ ಒಂದು ಸಂದರ್ಭದಲ್ಲಿ ಕೃಷ್ಣೇಗೌಡ ಆ ವಿಂಕೋ ಕಂಪನಿಯವರ ಬಳಿಗೆ ಹೋಗಿ ಏನ್ ಕೇಳ್ಕೊಳ್ತಾನೆ ಅಂತಂದ್ರೆ, ಕೃಷ್ಣೇಗೌಡ ಅಂತ ಅದನ್ನು ತನಗೆ ಕಾಂಟ್ರಾಕ್ಟ್ ಕೊಡಿ ಎಂದು ಕೇಳಿದ. ಕೃಷ್ಣೇಗೌಡ ಹೋಗ್ತಾನೆ ವಿಂಕೋ ಕಂಪನಿಯವರ ಹತ್ರ. ಯಾಕಂದ್ರೆ ವಿಂಕೋ ಕಂಪನಿಯವರು ಏನ್ ಯೋಚನೆ ಮಾಡ್ತಾ ಇದ್ರು ಅಂತಂದ್ರೆ ಕೇರಳಕ್ಕೆ ಹೋಗಿ ಆನೆಗಳನ್ನು ಬಾಡಿಗೆ ತರಬೇಕು ಯೋಚನೆ ಇದ್ದಾಗ, ಅದೇ ಸಂದರ್ಭದಲ್ಲಿ ಕೃಷ್ಣೇಗೌಡ ವಿಂಕೋ ಕಂಪನಿಯವರ ಬಳಿಗೆ ಹೋಗಿ ಕೃಷ್ಣೇಗೌಡ ಹೇಳ್ತಾನೆ ಅದನ್ನು ತನಗೆ ಕಾಂಟ್ರಾಕ್ಟ್ ಕೊಡಿ ಅಂದ್ರೆ ಗುತ್ತಿಗೆ ಕೊಡಿ ಎಂದು ಕೇಳ್ತಾನೆ. ಏನಂತಂದ್ರೆ ಆ ದೊಡ್ಡ ದೊಡ್ಡ ಮರದ ದಿಮ್ಮಿಗಳನ್ನು ರಸ್ತೆಗೆ ಸಾಗಿಸುವಂತಹ ಒಂದು ಗುತ್ತಿಗೆ ನನಗೂ ಕೊಡ್ರಿ ಎಂದು ಕೇಳಿದ. ಕೃಷ್ಣೇಗೌಡ ದೂರದ ಗೂಳೂರು ಮಠದ ಈ ಹೆಣ್ಣಾನೆಯನ್ನು ಕೊಂಡು ಮೂಡಿಗೆರೆಗೆ ತಂದಿದ್ದು ಆಗಲೇ. ಅಂದ್ರೆ ಆಗ ತಾನೇ ಇವನು ಕೃಷ್ಣೇಗೌಡ ಆನೆಯನ್ನು ಕೊಂಡುಕೊಂಡಿದ್ದ. ಯಾವ ಮಠದಿಂದ? ಗೂಳೂರು ಮಠದಿಂದ. ಅದು ಹೆಣ್ಣಾನೆ, ಯಾಕಂದ್ರೆ ಗೌರಿ ಎಂದು ಹೋಗಿರುತ್ತೆ, ಅದು ಹೆಣ್ಣಾನೆ. ಕೃಷ್ಣೇಗೌಡರ ಬಳಿ ಇರ್ತಕ್ಕಂಥ ಆನೆ ಅದು ಹೆಣ್ಣಾನೆ. ಈ ಹೆಣ್ಣಾನೆಯನ್ನು ಕೊಂಡುಕೊಂಡು ಮೂಡಿಗೆರೆಗೆ ತಂದಿದ್ದು ಆಗಲೇ. ಆನೆಯೊಡನೆ ಅಂದ್ರೆ ಆನೆಯ ಜೊತೆಯಲ್ಲಿ ಆನೆಯ ಮಾವುತ ಯಾರು ಅಂತಂದ್ರೆ ವೇಲಾಯುಧ. ಆ ಆನೆಯ ಮಾವುತ ವೇಲಾಯುಧನು ಸಂಸಾರ ಸಮೇತವಾಗಿ ಮೂಡಿಗೆರೆಗೆ ಆಗಮಿಸಿದ. ಅಂದ್ರೆ ಆನೆಯ ಜೊತೆಯಲ್ಲಿ ಆನೆಯ ಮಾವುತಾಗಿರತಕ್ಕಂತಹ ವೇಲಾಯುಧನು ಸಂಸಾರ ಸಮೇತವಾಗಿ ಮೂಡಿಗೆರೆಗೆ ಆಗಮಿಸಿದ. ಆ ಆನೆಗೆ ಭಾರೀ ಹಣ ಕೊಟ್ಟು ತಂದೆ ಎಂದು ಕೃಷ್ಣೇಗೌಡ ಬಡಾಯಿ ಕೊಚ್ಚುತ್ತಿದ್ದುದೇ ಹೊರತು ಆತ ಕೊಟ್ಟಂತಹ ಹಣ ನಿಜಕ್ಕೂ ಆ ಆನೆಯ ಪಾಲಕ್ಕೂ ಸಾಲದು. ಎಲ್ಲರಿಗೂ ಹೇಳ್ತಾನೆ ಕೃಷ್ಣೇಗೌಡ. ಏನಂತ ಹೇಳ್ತಾರೆ? ಆನೆಗೆ ಏನಂತಾರೆ, ಬಹಳಷ್ಟು ಹಣವನ್ನು ಕೊಟ್ಟು ತಂದಿದ್ದೇನೆ ತಗೊಂಡು ಜಂಬ ಕುಚ್ಕೊಳ್ತಾ ಇದ್ದ, ಬಡಾಯಿ ಕುಚ್ಕೊಳ್ತಾ ಇದ್ದ. ಆದರೆ ಆತ ಕೊಟ್ಟಂತ ಹಣ ಎಷ್ಟು ಅಂತಂದ್ರೆ ಆನೆಯ ಬಾಲಕ್ಕೂ ಸಾಲೋದಿಲ್ಲ. ಅಷ್ಟು ಕಡಿಮೆ ಹಣವನ್ನು ಕೊಟ್ಟು ತಂದಿದ್ದ ಆನೆ ಬಾಲ ನೋಡಿದಿರ, ಇಷ್ಟು ಚಿಕ್ಕದಾಗಿದೆ. ಅವನು ಕೊಟ್ಟಂತ ಹಣ ಆನೆಯ ಬಾಲಕ್ಕೂ ಸಾಲೋದಿಲ್ಲ. ಅಷ್ಟು ಕಡಿಮೆ ಹಣವನ್ನು ಕೊಟ್ಟು
ಬಡಾಯಿ ಹಚ್ಕೊಳ್ತಾ ಇದ್ದ, ನಾನು ಅಷ್ಟು ಹಣವನ್ನು ಕೊಟ್ಟು ಕೊಂಡುಕೊಂಡಿದ್ದೆ ಅಂತ. ಆನೆಯ ಬಾಲಕ ಸಾಲದು. ಮಠದವರು ಮೊದಲೇ ಈ ಆನೆಯ ಮಾವುತನನ್ನು ಯಾರಿಗಾದರೂ ದಾಟಿಸಬೇಕೆಂದು ನೋಡುತ್ತಿದ್ದುದರಿಂದ ಮೊದಲೇ ಈ ಆನೆಯನ್ನು ಮತ್ತು ಆನೆಯ ಮಾವುತನನ್ನು ಹೇಗಾದರೂ ಮಾಡಿ ಮಠದಿಂದ ಹೊರಗಡೆ ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇದ್ದರು. ದಾಟಿಸಬೇಕೆಂದು ನೋಡುತ್ತಿದ್ದುದರಿಂದ ಕೃಷ್ಣೇಗೌಡ ಆ ಆನೆಯನ್ನು ಕೇಳಿದ ಕೂಡಲೇ ಕೃಷ್ಣೇಗೌಡ ಅವರು ಕೇಳಿದ, ಏನೋ ಆನೆ ಮಾರಾಟ ಮಾಡ್ತೇನೆ ಅಂತ ಕೇಳಿದ. ಕೃಷ್ಣೇಗೌಡ ಆ ಆನೆಯನ್ನು ಕೇಳಿದ ಕೂಡಲೇ ವೇಲಾಯುಧ ಮಠದಲ್ಲಿ ಮಾಡಿದ್ದ 4,000 ಸಾಲ ಹಿಂದಿರುಗಿಸಿದರೆ ಸಾಕು ಎಂದು ಕೊಡಲು ಒಪ್ಪಿದರು. ಮಠದವರು ಏನ್ ಯೋಚನೆ ಮಾಡ್ತಾರೆ ಅಂದ್ರೆ, ವೇಲಾಯುಧ ಏನ ಕುಡಿದು ಏನು 4,000 ಸಾಲ ಮಾಡಿದ್ದಲ್ಲ, ಆ ಸಾಲ ಆದರೂ ಕೂಡ ಹಿಂದಿರುಗಿಸಿದರೆ ಸಾಕು, ಅಷ್ಟಾದ್ರೂ ಹಣ ಬದಲಿ ಸಾಕು ಅಂತ ಕೊಡಲು ಒಪ್ಪಿದರು. ಅಂದ್ರೆ ಕೃಷ್ಣೇಗೌಡ ಏನ್ ಮಾಡ್ದ ಅಂತಂದ್ರೆ, ಆನೆ ಎಲ್ಲಿಂದ ತಂದ? ಗೋಳೂರು ಮಠದಿಂದ ಆನೆಯನ್ನು ತಂದ. ಎಲ್ಲಿಗೆ? ಮೂಡಿಗೆರೆಗೆ. ಕೇವಲ ಆನೆ ಮಾತ್ರ ಅಲ್ಲ, ಆನೆಯ ಮಾವುತ ವೇಲಾಯುಧನ ಸಂಸಾರ ಸಮೇತವಾಗಿ ಮೂಡಿಗೆರೆಗೆ ಬಂತು. ಅವಾಗ ಎಲ್ಲಾ ತರಹದ ವ್ಯವಹಾರಗಳನ್ನು ಮಾಡಿ ಎಲ್ಲದರಲ್ಲಿಯೂ ನಷ್ಟ ಅನುಭವಿಸಿ ಸೋತು ಹೋಗಿದ್ದ ಕೃಷ್ಣೇಗೌಡ ಆನೆಯನ್ನು ತಂದಾಗ ಇಲ್ಲಿಗೆ ಇವನ ಕತೆ ಮುಗಿದಂತೆಯೇ ಎಂದು ಎಲ್ಲಾ ತೀರ್ಮಾನಿಸಿದರು. ಅಂದ್ರೆ ಮೂಡಿಗೆರೆಯ ಜನ ತೀರ್ಮಾನ ಮಾಡ್ತಾ ಇದ್ದಾರೆ. ಏನಂತ ತೀರ್ಮಾನ ಮಾಡ್ತಾ ಇದ್ದಾರೆ? ಕೃಷ್ಣೇಗೌಡ ಏನ್ ತಂದಿದ್ದಾನೆ ಮೂಡಿಗೆರೆಗೆ? ಆನೆ ತಂದಿದ್ದಾನೆ. ಬರೀ ಆನೆ ಅಲ್ಲ, ಆನೆಯ ಜೊತೆ ಮಾವುತ ಅಂದ್ರೆ ವೇಲಾಯುಧನ ಸಂಸಾರವೇ ಮೂಡಿಗೆರೆಗೆ ಕರೆ ತಂದಿದ್ದಾನೆ. ಅವಾಗ ಮೂಡಿಗೆರೆ ಜನ ಮಾತನಾಡ್ತಿದ್ದಾರೆ. ಏನ್ ಮಾತಾಡ್ತಿದ್ದಾರೆ ಅಂದ್ರೆ, ಎಲ್ಲಾ ತರಹದ ವ್ಯವಹಾರಗಳನ್ನು ಮಾಡಿ ಎಲ್ಲದರಲ್ಲೂ ನಷ್ಟ ಅನುಭವಿಸಿ ಸೋತು ಹೋಗಿದ್ದ ಕೃಷ್ಣೇಗೌಡ. ಅಂದ್ರೆ ಈ ಗೋಳೂರು ಮಠದಿಂದ ಆನೆಯನ್ನು ತರುವುದಕ್ಕಿಂತ ಮುಂಚಿತವಾಗಿ ಕೃಷ್ಣೇಗೌಡ ಹಲವಾರು ವ್ಯವಹಾರಗಳನ್ನು ಮಾಡಿದ್ದ. ಆ ಎಲ್ಲಾ ವ್ಯವಹಾರಗಳಲ್ಲಿ ನಷ್ಟವನ್ನು ಅನುಭವಿಸಿದ್ದ, ನಷ್ಟ ಅನುಭವಿಸಿ ಸೋತು ಹೋಗಿದ್ದ. ಆದರೆ ಕೃಷ್ಣೇಗೌಡ ಆನೆಯನ್ನು ತಂದಾಗ ಇಲ್ಲಿಗೆ ಇವನ ಕತೆ ಮುಗಿದಂತೆಯೇ ಎಂದು ಎಲ್ಲರೂ ತೀರ್ಮಾನಿಸಿದರು. ಯಾಕಂದ್ರೆ ಹಿಂದೆ ಹಲವಾರು ವ್ಯವಹಾರಗಳನ್ನು ಮಾಡಿ ನಷ್ಟವನ್ನು ಅನುಭವಿಸಿರ್ತಕ್ಕಂಥವನು ಈಗ ಆನೆ ತಂದಿದ್ದಾನೆ ಅಂತಂದ್ರೆ ಇಲ್ಲಿಗೆ ಇವನ ಕತೆ ಮುಗಿದಂತೆ ಎಂದು ತೀರ್ಮಾನಿಸಿದರು. ಮತ್ತೆ ಜನ ಮಾತಾಡ್ತಾರೆ, ಆನೆ ಸಾಕುವುದು ಎಂದರೆ ಎಲೆಕ್ಷನ್ಗೆ ನಿಂತ ಹಾಗೆ. ಆನೆ ಸಾಕುವುದಂದ್ರೆ ಏನು ತಮಾಷೆ ಇದೆ? ಎಲೆಕ್ಷನ್ಗೆ ನಿಂತ ಹಾಗೆ, ಚುನಾವಣೆಗೆ ನಿಂತ ಹಾಗೆ. ಚುನಾವಣೆಗೆ ನಿಂತ್ಕೊಡ್ಬೇಕು ಅಂದ್ರೆ ಹಣ ಸುರಿಬೇಕು. ಹಣ ಇಲ್ಲದೆ ಚುನಾವಣೆ ಎದುರಿಸಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಆನೆ ದೊಡ್ಡ ಶರೀರವುಳ್ಳಂತಹ ಆನೆ, ಆ ಆನೆಯ ಹೊಟ್ಟೆಗೆ ಆಹಾರವನ್ನು ಹಾಕಿ ಸಲ್ಲಬೇಕು ಅಂತಂದ್ರೆ ಅದು ಚುನಾವಣೆಗೆ ನಿಂತ ಹಾಗೆ. ಯಾಕೆಂದ್ರೆ ಆನೆ ಸಾಕುವುದೆಂದರೆ ಎಲೆಕ್ಷನ್ಗೆ ನಿಂತ ಹಾಗೆ. ಅಂದ್ರೆ ಅಷ್ಟೊಂದು ಕಷ್ಟದಾಯಕವಾಗಿರ್ತಕ್ಕಂಥದ್ದು ಆನೆಯನ್ನು ಸಾಕುವುದು ಅನ್ನುವಂತಹ ಅರ್ಥ ನನಗೆ ಗೊತ್ತಾಗುತ್ತೆ. ಅವಾಗ ಮನೆ ಮಠ ಸಂಪೂರ್ಣ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಕ್ಷಿಪ್ರ ಮಾರ್ಗ ಅಂದ್ರೆ ಸುಲಭ ದಾರಿ ಇದೆಂದು ಎಲ್ಲರೂ ದೃಢವಾಗಿ ನಂಬಿದ್ದರು. ಎಲ್ಲರೂ ಗಟ್ಟಿಗೆ ನಂಬಿದರು. ಮೂಡಿಗೆರೆ ಜನರು ಎಲ್ಲರೂ ನಂಬ್ತಾರೆ. ಏನಂತಂದ್ರೆ, ಮನೆ ಮಠ ಸಂಪೂರ್ಣ ಹಾಳು ಮಾಡಿಕೊಡ್ತಾನೆ ಕೃಷ್ಣೇಗೌಡ. ಯಾಕಂದ್ರೆ ಆನೆ ಸಾಕಬೇಕಂತ ತಮಾಷೆ ಅಲ್ಲ. ಮನೆ ಮಠ ಸಂಪೂರ್ಣ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವಂತ ಅಂದ್ರೆ ಅಷ್ಟೊಂದು ಬಡತನ ಪರಿಸ್ಥಿತಿ ಬಂದಿರ್ತದೆ. ಅನ್ನ ತಿನ್ನುವಂತಹ ಬಾಯಿಗೆ ಮಣ್ಣು ಬೀಳುವಂತಹ ಒಂದು ಸುಲಭದ ದಾರಿ ಆಗ್ಬಿಡ್ತದೆ. ಅಂದ್ರೆ ಹೆಂಡತಿ ಮಕ್ಕಳನ್ನು ಬೀದಿ ಪಾಲು ಮಾಡಿಬಿಡ್ತಾನೆ ಅನ್ನುವಂಥದ್ದು ದೃಢವಾಗಿ ನಂಬಿದ್ದು. ಆದರೆ ಆಗಿದ್ದು ಇದರ ತದ್ವಿರುದ್ಧ. ಅಂದ್ರೆ ಆ ಮೂಡಿಗೆರೆ ಜನರು ಏನು ಅನ್ಕೊಂಡಿದ್ರು ಅದಕ್ಕೆ ವಿರುದ್ಧವಾಗಿ ಉಂಟಾಯಿತು, ತದ್ವಿರುದ್ಧವಾಯಿತು. ಮಠದಲ್ಲಿ ಅಂದರೆ ಗೋಳೂರು ಮಠದಲ್ಲಿ ಕೇವಲ ಒಣ ಹುಲ್ಲು ಮೊಸರನ್ನ ತಿಂದು ಸೊರಗಿದ್ದ ಈ ಆನೆಗೆ ಬಯನೆ ಸೊಪ್ಪು. ನೋಡಿ, ಈ ಆನೆಗೆ ಏನಂತಂದ್ರೆ ಬಯನೆ ಸೊಪ್ಪು. ಬಯನೆ ಸೊಪ್ಪು
ಹಿಂಡಿ ಬೆಲ್ಲ, ಆಮೇಲೆ ಗೆಣಸು. ಮಠದಲ್ಲಿ ಕೇವಲ ಒಣ ಹುಲ್ಲು ಮೊಸರನ್ನ ತಿಂದು ಸೊರಗಿದಂತ ಈ ಆನೆಯಿಂದ ಸೊರಗಿಬಿಟ್ಟಿದೆ. ಆದರೆ ಈ ಆನೆಗೆ ಬಯಲೇ ಸೊಪ್ಪು, ಹಸಿ ಹುಲ್ಲು, ಹಿಂಡಿ ಅಂತಂದ್ರೆ ನಾವು ಏನೋ ಕಡಲೆಕಾಯಿ ಹಿಂಡಿ ಆಗಿರ್ಬೋದು, ಅಥವಾ ಸೂರ್ಯಕಾಂತಿಯ ಹಿಂಡಿ ಆಗಿರ್ಬೋದು, ಸೋಯಾಬೀನ್ ಹಿಂಡಿ ಆಗಿರ್ಬೋದು, ಅಂತಹ ಹಿಂಡಿಯನ್ನು ಮತ್ತು ಬೆಲ್ಲ, ಗೆಣಸನ್ನು ಎಲ್ಲ ಕೊಟ್ಟು ಕೃಷ್ಣೇಗೌಡ ಅಂದ್ರೆ ಪಗಡೋದಸ್ತಾಗಿ ಬೆಳೆಸಿದ, ಅಂದ್ರೆ ದಷ್ಟಪುಷ್ಟನಾಗಿ ಬೆಳೆಸಿಬಿಟ್ಟ. ಕೊಬ್ಬಿ ಹೋಯಿತು ಆನೆ ಮರ ಎಳೆದು ತಂದ ಬಾಡಿಗೆಯಿಂದ ಕೃಷ್ಣೇಗೌಡನಿಗೆ ಒಳ್ಳೆಯ ಲಾಭ ಬಂತು. ಆನೆ ಬಾಡಿಗೆ ಕೊಟ್ಟಿದ್ದನು, ಎಲ್ಲಿ ವಿಂಕೋ ಕಂಪನಿಯವರಿಗೆ ಬಾಡಿಗೆ ಕೊಟ್ಟಿದ್ದ. ಆ ಬಾಡಿಗೆಯಿಂದ ಹಣ ಬರ್ತಾ ಇತ್ತು. ಕೃಷ್ಣೇಗೌಡನಿಗೆ ಒಳ್ಳೆಯ ಲಾಭ ಬಂತು. ಕೃಷ್ಣೇಗೌಡನ ದುಡ್ಡಿನ ಮುಖ ನೋಡಿದ್ದೆ ಆನೆ ಬಂದ ಮೇಲೆ. ಏನು ಆನೆಯನ್ನು ತರುವುದಕ್ಕಿಂತ ಮುಂಚಿತವಾಗಿ ಹಲವಾರು ವ್ಯವಹಾರಗಳನ್ನು ಮಾಡಿದ್ದ. ಎಲ್ಲ ವ್ಯವಹಾರಗಳಲ್ಲಿ ನಷ್ಟವನ್ನೇ ಅನುಭವಿಸಿದ. ಆದರೆ ಈಗ ಆನೆ ತಂದ ಮೇಲೆ ದುಡ್ಡಿನ ಮುಖ, ಆನೆ ಬಂದ ಮೇಲೆ ದುಡ್ಡಿನ ಮುಖ ನೋಡಿದ್ದ ಆ ಕೃಷ್ಣೇಗೌಡ ಅನ್ನುವಂಥದ್ದು ನಮಗೆ ಗೊತ್ತಾಯಿತು. ಒಟ್ಟಾರೆಯಾಗಿ ಏನು ಕೃಷ್ಣೇಗೌಡರ ಆನೆ ಹುಟ್ಟಿದ್ದು ಬೆಳೆದಿದ್ದು ಮೂಡಿಗೆರೆಯ ಪೇಟೆಯಲ್ಲಿ ಹೇಗೆ ಓಡಾಡಿಕೊಂಡಿರುತ್ತಿತ್ತು ಅನ್ನುವಂಥದ್ದು ತಿಳಿದುಕೊಂಡೇವೆ. ಏನು ಕೃಷ್ಣೇಗೌಡ ಆನೆಯನ್ನು ಕೊಂಡುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಅದು ಗೂಳೂರು ಮಠದಲ್ಲಿ ಇತ್ತು. ಆ ಗೂಳೂರು ಮಠದವರು ಹೇಗೆ ಆ ಆನೆಯನ್ನು, ಆ ಆನೆಯ ಮಾವುತಾದಂತಹ ವೇಲಾಯುಧನನ್ನು ಆ ಮಠದಿಂದ ಹೊರಗಡೆ ಹಾಕುವುದಕ್ಕೆ ಕಾರಣ ಏನೆಂಬುದು ಕೂಡ ನಮಗೆ ಗೊತ್ತಾಯಿತು. ಇನ್ನು ತದನಂತರ ಏನು ಕೃಷ್ಣೇಗೌಡ ಎಲ್ಲ ವ್ಯವಹಾರಗಳನ್ನು ಮಾಡಿ ನಷ್ಟವನ್ನು ಅನುಭವಿಸಿದ್ದ. ಆದರೂ ಕೊನೆಯದಾಗಿ ಕೃಷ್ಣೇಗೌಡ ಆ ಗೂಳೂರು ಮಠಕ್ಕೆ ಹೋಗಿ ಆನೆಯನ್ನು ಕೊಂಡುಕೊಂಡು ಬಂದ ಊರಿನ ಜನರೆಲ್ಲ ಮಾತಾಡ್ತಾರೆ, ಇವನ ಕತೆ ಮುಗಿಯಿತು ಅಂತೇಳಿ. ಹೆಂಡತಿ ಮಕ್ಕಳನ್ನು ಕೂಡ ಬೀದಿ ಪಾಲು ಮಾಡುತ್ತಾನೆ ಅಂತ ಹೇಳಿದಾಗ ಅದಕ್ಕೆ ತದ್ವಿರುದ್ಧವಾಗಿ ಘಟನೆ ನಡೆಯಿತು. ಆನೆಯನ್ನು ಒಳ್ಳೆಯ ದಷ್ಟಪುಷ್ಟನಾಗಿ ಮಾಡಿಬಿಟ್ಟ. ತಂದಂತಹ ಆನೆಯನ್ನು ಬಾಡಿಗೆಯನ್ನು ಕೊಟ್ಟು ಕೃಷ್ಣೇಗೌಡ ದುಡ್ಡಿನ ಮುಖ ನೋಡಿದ್ದು ಅದು ಆನೆ ಬಂದ ಮೇಲೆ ಅನ್ನುವಂತಹ ಅಂಶ ನಮಗೆ ಗೊತ್ತಾಯಿತು. ಇನ್ನುಳಿದಂತಹ ಏನೋ ಭಾಗವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಧನ್ಯವಾದಗಳು.